ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ರಾಜಕೀಯ, ಇಲ್ಲಂತೂ ಕುಟುಂಬ ರಾಜಕೀಯ. ನಿಮಗೆ ನೀವು ನಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಹೋಗ್ತಿರೋ ನಿಮಗೆಲ್ಲ ಕುಟುಂಬ ರಾಜಕಾರಣಿಗಳು ಕಾಣ್ತಾರೆ. ಅದು ತಪ್ಪೋ ಸರಿಯೋ ಬೇರೆ ವಿಷಯ, ಅವ್ರ ಬಿಟ್ಟು ಬೇರೆದವ್ರು ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಗೋಕಾಕದಲ್ಲಿ ಗೊತ್ತದ ಜಾರಕಿಹೊಳಿ ಸಹೋದರರು ಹೊಕ್ಕೆರಿಗೆ ಹೋದ್ರೆ ಅಲ್ಲೇ ಕತ್ತಿಯವ್ರ ಕುಟುಂಬ, ಅದೇ ಕಾಲಕ್ಕೆ ನೀವು ರಾಮದ್ರ ಕಡೆ ಹೋದ್ರೆ ಅಲ್ಲಿ ಎರಡು ಕುಟುಂಬಗಳು, ಪಟ್ಟಣ ಮತ್ತು ಯಾದವಾಡ ಅವ್ರದ್ದು, ಅವರಲ್ಲಿ ಯಾರು ಆಗುವಂಥದ್ದು ಇತ್ತು. ನೀವು ಬೈರವ್ರು ಬಂದರೆ ಕೌದರಿ ಕುಟುಂಬ, ಇನ್ನುಳಿದವರು. ನನಗೆ ನೀವು ಎತ್ತು ನೋಡ್ತೀರಿ ನೋಡಿ, ಅಲ್ಲಿ ಹೋದಲ್ಲೆಲ್ಲ ವಿಶೇಷವಾಗಿ ಮುಂದೆ ಖಾನಾಪುರ ಆ ಸೈಡ್ ಹೋದ್ರಪ್ಪ ಅಂದ್ರೆ ಅಲ್ಲಿ ಒಂದು ರೀತಿ ಇತ್ತೀಚೆಗೆ ಕುಟುಂಬ ರಾಜಕಾರಣ ಹೆಚ್ಚಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ 18 ಸೀಟ್ಗಳಲ್ಲಿ ಎಲ್ಲ ಕಡೆ, ಅದರಲ್ಲೂ ಬೆಳಗಾವಿ ದಕ್ಷಿಣ ನಮ್ಮ ದಕ್ಷಿಣ ಬಾಯಿ ಹೆಬ್ಬಾಳ್ಕರ್ ಅವ್ರದ್ದು ಎತ್ತು ನೋಡಿದ್ರೆ ತಪ್ಪರು ಇದೆ ಅನ್ನುವಂಥದ್ದು. ಅದರಲ್ಲೂ ಈಗಂತೂ ಜಾರಕಿಹೊಳಿ ಕುಟುಂಬರು ಡಾಮಿನೆನ್ಸಿ ಮಾಡಿದ್ರಿಂದಾಗೆ ಸಹಜವಾಗಿ ಅದು ಒಂದು ಕಡೆ ಅಹಿಂದ, ಇನ್ನೊಂದು ಕಡೆ ಲಿಂಗಾಯತ, ಈ ಎರಡು ಲಾಬಿಗಳ ಮಧ್ಯದಲ್ಲಿ ಇವತ್ತು ಜೋರ್ದಾರ್ ಅಂತ ತಿಕ್ಕಾಟ ಬಂದು ನಿಂತ್ಬಿಟ್ಟದ. ಮತ್ತು ಇರುವುದನ್ನೋದು ಜಾತಿ ಮೇಲಂತೀ ನಾವು ಅಂತೀವಿ, ಜಾತಿ ಬಿಡಬೇಕು ಮಾಡಬೇಕು ದೊಡ್ಡದು ಆದರ್ಶ ಮಾತು ಮಾತಾಡ್ತೀವಿ. ಆದರೆ ಎಲ್ಲರೂ ಮಾಡೋದು ಅದನ್ನ ಎಲೆಯಲ್ಲೇ ಮಾಡ್ತಾ ಇರ್ತೀವಿ, ಮತ್ತು ಸುತ್ತಾಕಿ ಮುಂದೆ ಅಲ್ಲೇ ಹತ್ತಿರ್ತದೆ. ಇಂಥ ಪ್ರಸಂಗದಲ್ಲೇ ವಿಶೇಷವಾಗಿ ಈ ಸಲ ಜಾರಕಿಹೊಳಿಯವರ ಕುಟುಂಬದ ಡಾಮಿನೆನ್ಸಿಯನ್ನು ಮುರಿಬೇಕಪ್ಪ ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಯಾಕಂದರೆ ಇವರು ಅಷ್ಟ ಪ್ರಬಲವಾಗಿ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂಥ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬದಲ್ಲಿ ಅತ್ಯಂತ ಪ್ರಬಲ ಬುದ್ಧಿವಂತರು ಯಾರಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು. ಅವರನ್ನು ಹೇಗಾದರೂ ಮಾಡಿ ಮನಸ್ಸಬೇಕಪ್ಪ ಇದರಲ್ಲ, ಹೇಗೆ ಅದು ಅನ್ನುವಂಥ ವಿಚಾರ ಬಂದಾಗ ಸಹಜವಾಗಿ ನಿಧಾನಕ್ಕೆ ಎಲ್ಲ ಗೋಕಾಕ್ ಕ್ಷೇತ್ರ ಆಗಿರ್ಬೋದು, ಬದಿಯ ನಮ್ಮ ಮುಳ್ಳಿದ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಚಿಕ್ಕೋಡಿಲಿ ಆಗಿರ್ಬೋದು, ತಮ್ಮ ಕುಟುಂಬ ಸದಸ್ಯರನ್ನ ಬೆಳೆಸುವಲ್ಲೇ ಮಾಡಲು ಪ್ರಯತ್ನ ಮಾಡ್ತಿದ್ರೆ ಯಶಸ್ವಿನೂ ಆಗ್ತಾಯಿದ್ದಾರೆ. ಇಂಥ ಒಂದು ಪ್ರಸಂಗದಲ್ಲ ಈ ಒಂದು ಬೆಳವಣಿಗೆಯನ್ನು ತಿಳಿಯುವ ಸಲುವಾಗಿ ಏನಾದರೂ ಮಾಡಬೇಕಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ. ಅದರಲ್ಲೂ ಮುಖ್ಯವಾಗಿ ಕತ್ತಿ ಬ್ರದರ್ಸ್ ರೀ. ಯಾಕಂದರೆ ಈಗ ಕತ್ತಿಯವ್ರಿಗೆ ಮತ್ತು ಜಾರಕಿಹೊಳಿ ಅವರಿಗೆ ನೇರವಾಗಿ ಟಗ್ ಆಫ್ ವಾರ್ ಬಂದು ನಿಂತುಬಿಟ್ಟದೆ ಇವತ್ತು. ಇನ್ನು 2028 ಬಂತು. ಈ ಒಂದು ನೆರೆಗಟ್ಟಿನೆಲ್ಲ ಎಲ್ಲರೂ ತಮ್ಮ ಕ್ಷೇತ್ರದ ಗಟ್ಟಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆ ನೆರೆಯಲ್ಲೇ ಇವತ್ತು ಭಾಳಷ್ಟು ಜೋರು ಇದ್ದಿದ್ದೇನಪ್ಪ ಅಂದ್ರೆ ಜಾರಕಿಹೊಳಿ ಅವರು ಡಾಮಿನೆನ್ಸಿಯನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ಬೇಕಾಗಿದ್ರೆ, ಅದನ್ನು ಕರ್ಬ್ ಮಾಡಬೇಕಾಗಿತ್ತು ಅಥವಾ ಅದನ್ನು ಬದಿಗೆ ಸರಿಸ್ಬೇಕಾಗಿತ್ತು. ಅಂದ್ರೆ ಸತೀಶ್ ಅವರನ್ನು ಗುರಿ ಮಾಡಿಕೊಂಡು ಅವರ ಈಗ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ನಿಮಗೆ ಗೊತ್ತದ ಯಮಕನ್ ಮರಡಿ, ಆ ಯಮಕನ್ ಮರಡಿಲಿ ಅವ್ರನ್ನ ಸೋಲಿಸಿಬಿಟ್ರೆ ಮುಗಿದೋಗ್ಬಿಡ್ತು. ಸತೀಶ್ ಅವರು ಒಂದು ವೇಳೆ ಸೋತ್ರೆ ಅವರ ಕುಟುಂಬದ ಒಂದು ಡಾಮಿನೆನ್ಸಿ ಕಡಿಮೆ ಆಗ್ಬೋದು ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಅದು ಅಷ್ಟೊಂದು ಕೂಡ ಸುಲಭಲ್ಲ. ಯಾಕಂದರೆ ಈಗಾಗಲೇ ಅವ್ರ ಸಹೋದರರೆಲ್ಲರೂ ಒಂದೊಂದು ಕ್ಷೇತ್ರ ಹಿಡ್ಕೊಂಡು ಒಂದು ಪಾರ್ಟಿನ ಹಿಡ್ಕೊಂಡು ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ಇಲ್ಲಂತಲ್ಲ. ಮತ್ತು ಅವ್ರನ್ನ ಸೋಲಿಸೋದು ಕಷ್ಟ. ನೀವು ಮೂಡ್ಲಿಗೆ ಏರಿಯಾದಲ್ಲಿ ಹೋದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರೇ ಎಲ್ಲಿ ಹೆಸರು ಕೇಳಿ ಬರ್ತದೆ. ಗೋಕಾಕದಲ್ಲಂತೂ ರಮೇಶ್ ಜಾರಕಿಹೊಳಿ ಅವರು ಭಾಳ ಪ್ರಬುದ್ಧ ಮತ್ತು ಪ್ರಬಲ ಅದಾರ. ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದಲ್ಲಂತೂ ದಿನಕ್ಕೆ ಡಾಮಿನೆನ್ಸಿ ನಮ್ಮ ಸತೀಶ್ ಅವ್ರ ಮಗಳು ಪ್ರಿಯಾಂಕ ಅವರು ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಅವರು ಎಷ್ಟು ಮಟ್ಟಿಗೆ ಅಲ್ಲಾಡ್ತಾರೋ ಆ ಮಾತು ಬೇರೆ, ಬಟ್ ಆದರೂ ಹೊಡೆದು ಬೀಳುತ್ತದೆ ಅನ್ನೋದು ಒಂದು ಲೆಕ್ಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಸತೀಶ್ ಅವರು ಜಾರಕಿಹೊಳಿ ಕುಟುಂಬದ ಬ್ರೇನ್ ಬುದ್ಧಿವಂತರಿದ್ದಾರೆ ಅಂತೇಳಿ, ಮತ್ತು ಆಲ್ರೆಡಿ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡಿದಂಥವ್ರು. ಅದರಲ್ಲಿ ಅವರು ಇವತ್ತೇನೋ ಒಂದು ಹೆಜ್ಜೆ ಸರಿದಿರ್ಬೋದು, ಏನೋ ಆಗಿರ್ಬೋದು, ಅದರ ಸೋಲಂತಲ್ಲ. ಅದನ್ನು ಎಷ್ಟರ ಮಟ್ಟಿಗಾಗಲೇ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅವರು ಏನೋ ಒಂದು ತಿಳ್ಕೊಂಡಿದ್ರು, ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾನು ಇನ್ನೊಂದು ಸ್ವಲ್ಪ ಏನೋ ಮಾಡ್ಬೋದು ಅಂತೇಳಿ. ಜೊತೆಗೆ ಒಂದು ಮಿನಿಸ್ಟ್ರಿ ಬೇಕಾಗಿತ್ತು ಅವ್ರಿಗೆ. ಆದರೆ ಎರಡೂ ಸಿಕ್ಕಲಿಲ್ಲ, ಎರಡೂ ಕೊಡ್ಕೊಂಡಿಲ್ಲ. DK ಅವರು ಜಾಣತನ ಮಾಡಿ ಸಿದ್ದರಾಮಯ್ಯನ ಬದಿಗೆ ಸರಿಸಿ ತಾವು CM ಆಗಿ ಇವ್ರನ್ನ ಪೂರ್ತಿಯಾಗಿ ದೂರ ಇಡಲಿಲ್ಲ, ಪೂರ್ತಿ ಸಮೀಪ ತಗೊಳ್ಳಿಲ್ಲ. ಬೆಳಗಾವಿ ಜಿಲ್ಲೆಗೆ ಬೈಂಡ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಗೆ ಬೈಂಡ್ ಮಾಡಿ ಇನ್ನು ಭಾಳ ದಿವಸ ಇಲ್ಲ, 2022 ಸಮೀಪ ಬಂತು. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈಗಾಗಲೇ DCC ಬ್ಯಾಂಕಿನ ಘಟನೆಲ್ಲ ಇನ್ನಷ್ಟು ತೀವ್ರ ಆಗಿದೆ ರಾಜಕೀಯ ವೈಷಮ್ಯ.
ಕತ್ತಿ ಬ್ರದರ್ಸ್, ಕತ್ತಿ ಕುಟುಂಬಕ್ಕೂ ಮತ್ತು ಜಾರಕಿಹೊಳಿ ಕುಟುಂಬಕ್ಕೂ. ಹೀಗಾಗಿ ಇವತ್ತು ಕತ್ತಿಯವ್ರಿಗೆ ಇರೋದು ಏನಪ್ಪ ಅಂದ್ರೆ ಹುಕ್ಕೇರಿ ಜನರು ತಾವು ನಿಲ್ತಾರೆ, ಏನೋ ಪ್ರಯತ್ನ ಮಾಡಿ ತಮ್ಮ ಅಣ್ಣನ ಮಗನನ್ನು, ಉಮೇಶ್ ಕತ್ತಿಯವ್ರ ಮಗನ ನಿಖಿಲ್ ಅವರು ಆಯ್ತು ತೊಗೊಂಡ್ಬರ್ತೀವಿ ಅನ್ನೋಂಥದ್ದು. ಬಟ್ ಮಾಡಿ ಏನದಪ್ಪ ಅಂದ್ರೆ ರಿಸರ್ವೇಷನ್ ಅದ ST, ಅಲ್ಲೇ ತಮ್ಮ ಕುಟುಂಬ ನಿಲ್ಲಕ್ಕೆ ಸಾಧ್ಯ ಇಲ್ಲ ಕತ್ತಿಯವ್ರ ಕುಟುಂಬದ್ದು. ಹಾಗಾದ್ರೆ ಅದಕ್ಕೇನು ಅಲ್ಲಿ ಇನ್ನೊಬ್ರಿಗೆ ಎಷ್ಟಿಂದ ತಯಾರು ಮಾಡುವಂಥದ್ದು. ಆ ದಿಶೆಯಲ್ಲೇ ಅಷ್ಟಿಗೆ ಮತ್ತು ಹುಂದ್ರಿ ಅವ್ರ ಮಧ್ಯದಲ್ಲೇ ಹೊಂದಾಣಿಕೆ ಮಾಡಿ ಅವರಿಬ್ಬರಲ್ಲಿ ಒಬ್ಬರು ನಿಲ್ಲಿಸುವಂಥ ಕೆಲಸವನ್ನು ಜೋರ್ದಾರ್ ನಿಲ್ಲಿಸಿದ್ದಾರೆ. ಅಲ್ಲೇ ಒಂದು ವೇಳೆ ಮರಡಿಯಲ್ಲೇ ಸತೀಶ್ ಅವರು ಸೋತ್ರ, ಯಾಕಂದರೆ ಹಿಂದೆ ಅಲ್ಪಾಂತರದಲ್ಲೇ ಅಷ್ಟಿಗೆ ಅವರು ಸೋತಿದ್ದಾರೆ, ಅದು ಗೊತ್ತಿದ್ದ ವಿಷಯ ಅದ. ಹುಂದ್ರಿ ಅವರು ಸ್ವಲ್ಪ ಹೆಚ್ಚಿನ ಮತಗಳಂತಲೂ ಸೋತಿದ್ದಾರೆ. ಆದರೆ ಇಲ್ಲೇ ಏನಾಗಿದೆಪ್ಪ ಅಂತಂದರೆ ಅವರಿಬ್ಬರೊಳಗೆ ಹೊಂದಾಣಿಕೆ ಇಲ್ಲದಕ್ಕಾಗಿ ಅದರ ಲಾಭ ಜಾರಿಗೊಳಿಸಿ ಕೊಡೋದವ್ರು ಮಾಡಿದ್ದಾರೆ. ಇವತ್ತು ಅವರಿಬ್ಬರನ್ನು ಒಂದು ಮಾಡುವಂಥದ್ದು ಜೊತೆಗೆ ಕತ್ತೆ ಕುಟುಂಬದವರು ಪೂರ್ಣ ಪ್ರಮಾಣದಲ್ಲಿ ಮಡಿಯನ್ನು ಆವರಿಸಿಕೊಳ್ತಾ ಇದ್ದಾರೆ ಇವತ್ತು. ಯಾಕಂದರೆ AB ಪಾಟೀಲರ ಹೊಟ್ಕೊಂಡಿದ್ದೇವ ಅತ್ಯಂತ ಸಮೀಪದ ಸಂಕೇಶ್ವರ ಅವ್ರಿಗೆ, ಅದರ ಜೊತೆಗೆ ಕತ್ತೆಯವ್ರ ಕುಟುಂಬದಲ್ಲಿ ಪ್ರಾಬಲ್ಯದ. ಹೀಗಾಗಿ ಇಬ್ಬರು ಲಾಸ್ಟ್ ಟೈಮ್ ಉಂದ್ರಿಯವರು ಮತ್ತು ಅಷ್ಟಿಗೆಯವರು ಇಬ್ಬರು ನಿಂತಾಗ ಏನಾಗಿತ್ತಪ್ಪ ಅಂತಂದ್ರೆ ಕತ್ತಿಯವರಷ್ಟು ಆಸಕ್ತಿ ತೊಗೊಂಡಿರಲ್ಲ. ಅವತ್ತಿನ್ನೂ ಇವತ್ತಿನ ಪ್ರಮಾಣದಲ್ಲೇ ಜಾರಕಿಹೊಳಿ ಮತ್ತು ಕತ್ತಿಯವರ ಕುಟುಂಬದ ಮಧ್ಯದಲ್ಲೇ ಸಂಘರ್ಷ ಇರಲಿಲ್ಲ, ಆದರೆ ಇವತ್ತು ಸಂಘರ್ಷ ಅದ. ಹೀಗಾಗಿ ಇವತ್ತು ಎಲ್ಲ ಕಡೆಯೂ ಕತ್ತಿಯವರು ಮರಡಿಯಿಂದ ಸೋಲಿಸಲೇಬೇಕು ಅನ್ನೋ ಹಟ್ಟಿಗೆ ಬಿದ್ದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಮಾತನ್ನ ಹೇಗೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದರೆ ಬೆಳಗಾವಿ ಮೇಲೆ ಹಿಡಿದು ಸಾಧಿಸ್ಬೇಕಾಗಿತ್ತು ಅಂದ್ರೆ ಜಾರಕಿಹೊಳಿ ಕುಟುಂಬದ ಬ್ರೈನ್ ಯಾರಪ್ಪ ಸತೀಶ್ ಅವರು, ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇದರಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ, ಮತ್ತು ಉಂದ್ರಿ ಅಷ್ಟಿಗೆ ಅವ್ರು ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡ್ರು, ಒಬ್ಬರು ಯಾರು ನಿಲ್ತಾರೋ ಅನ್ನೋ ಸಹಿತ ಭಾಳ ಪ್ರಮುಖ ಅಂಶಗಳಾಗ್ತಾಯಿದ್ದಾವೆ. ಆದ್ರೆ ಈ ದಿಶೆಯಲ್ಲಿ ಮೊದಲು ಪ್ರಾಮಾಣಿಕ ಪ್ರಯತ್ನವನ್ನು ಕತ್ತಿಯವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ರಾಮಾಣಿಕವಾಗಿ BJPನೂ ಸಹ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದರಿಂದ ಇನ್ನೊಂದು ಎಲ್ಲೋ ದೂರದ ಕೈ, ಯಾಕಂದ್ರೆ DK ಅವ್ರಿಗೆ ಗೊತ್ತದ ಮುಂಬರುವ ಚುನಾವಣೆಯಲ್ಲಿ ಎಟ್ ಎನಿ ಕಾಸ್ಟ್ ಅವ್ರ ಕ್ಷೇತ್ರದಲ್ಲೇ ಸತೀಶ್ ಅವ್ರು ಸೋತೋಗ್ಬಿಟ್ರೆ ನಮಗೊಬ್ಬ ಕಾಂಪಿಟೇಟರ್ ಹೋದರು. ಸಿದ್ದರಾಮಯ್ಯ ಹಿಂದಾಗಿತ್ತು, ಪರಮೇಶ್ವರ ವಿರುದ್ಧವಾಗಿ ಕೊರಟಗೆರೆಯಲ್ಲಿ ಆಗ ಅಧ್ಯಕ್ಷರಿದ್ದಾಗ ಏನಾದರೂ ಗೆದ್ದಿದ್ರೆ ಸಿದ್ದರಾಮಯ್ಯನವರು ಆವತ್ತು ಸೇಮ್ ಆಗ್ತಾ ಇರಲಿಲ್ಲ, ಅಷ್ಟು ಸತ್ಯದ. ಹೀಗಾಗಿ ಆವತ್ತು ಕೊರಟಗೆರೆಯಲ್ಲಿ ಪರಮೇಶ್ವರ ಸೋಲಂಗೆ ಮಾಡಿದಂಥ ಕೆಲಸ ಸಿದ್ದರಾಮಯ್ಯರಾಗಿತ್ತು ಅಂತ ಸುದ್ದಿ ಉಳಿತಾವೆ. ರಾಜಕೀಯದಲ್ಲಿ ಎಲ್ಲ ನಡೆಯುವಂಥದ್ದು ಅದು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮರಡಿಯಿಂದ ಈ ನಮ್ಮ ಸತೀಶ್ ಅವರನ್ನ ಗೆಲ್ಲಿಸದಂಗೆ ಮಾಡುವಂಥ ಕೆಲಸ ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತಾರೆ. DK ಅವರು ಕಾಣದ ಕೈಗಳು ಕೆಲಸ ಮಾಡ್ತದ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸಿಗರೇಟ್ ಏನಪ್ಪ ಅಂತಂದ್ರೆ ಸೌದಿ ಕತ್ತಿ ಬೇರೆ ಬೇರೆ ಪಕ್ಷ ಇರ್ಬೋದು. ಇವತ್ತೇನಾದರೂ ಮಿನಿಸ್ಟರ್ಶಿಪ್ದೊಳಗೆ ಅವ್ರಿಗೆ ಸೀಟ್ ಸಿಗಲಿಲ್ಲ, ಅವ್ರಿಗೆ ಆಗಲಿಲ್ಲ ಅಂದ್ರೆ ಅವ್ರು BJP ಹೋಗೋದು ಗ್ಯಾರಂಟಿ ಅಂತ ಸುದ್ದಿ ಉಳಿದಾವೆ. ಅದಕ್ಕಾಗಿ DK ಅವ್ರಿಗೆ ಈಗಾಗಲೇ ಅವ್ರಿಗೆ ಒಂದು ಪೋಸ್ಟನ್ನು ಅಂದರೆ ಮಂತ್ರಿ ಪೋಸ್ಟನ್ನು ರಿಸರ್ವ್ ಇಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅಂದರೆ ಇವರ ಮೂಲಕ ಸತೀಶ್ ಅವರನ್ನು ಕಂಟ್ರೋಲ್ ಮಾಡುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಡಾಮಿನೆನ್ಸ್ ಸಹಿತ ಕಡಿಮೆ ಮಾಡುವಂಥ ಒಂದು ಪ್ರಯತ್ನ DK ಅವರು ದೂರದ ಕೈ ಇಟ್ಕೊಂಡು ಆಗ್ತದನ ಅನ್ನುವಂಥ ಚರ್ಚೆಗಳು ಆ ದಿಶೆಯಲ್ಲಿ ಏನೇನೋ ನಡೀತಾ ಇದೆ. ತೆರೆ ಮರೆಯಲ್ಲೇ ಅಲ್ಲಿ ಹೊರಗೆ ಬರ್ತಾರೆ, ಎಲ್ಲ ಊಹೆಗಳಿವೆಲ್ಲ. ಊಹೆ ಸತ್ಯಕ್ಕೆ ಸಮೀಪ ಇರ್ತದೆ. ಯಾಕಂದ್ರೆ ಯಾರೂ ತಮ್ಮ ವೈರಿಗಳನ್ನು ಬೆಳೆಸೋದಿಲ್ಲ. ಇದು ಸ್ವತಃ ಸತೀಶ್ ಅವ್ರಿಗೆ ಗೊತ್ತಿದ್ದಂಥ ವಿಷಯ ರಾಜಕೀಯದಲ್ಲೇ ಎಲ್ಲ ನೆಲೆಗಟ್ಟಿನಲ್ಲೇ. ಮತ್ತು ಇನ್ನೊಂದು ಏನಾಗ್ಯದಪ್ಪ ಅಂದರೆ ಇವತ್ತು ಹಿಂದಿನ ಪ್ರಮಾಣದಲ್ಲೇ ಸಿದ್ದರಾಮಯ್ಯನವರು ಸತೀಶ್ ಅವರ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥದ್ದು ಹೇಳೋದು ಭಾಳ ಕಷ್ಟ. ಯಾಕಂದ್ರೆ ಸ್ವತಃ SC ಮಾದೇವಪ್ಪ ಇನ್ನೂ ಹೆಚ್ಚು ಅವರ ಆತ್ಮೀಯರು, ಅವ್ರನ್ನ ಇವತ್ತು ಕ್ಯಾಬಿನೆಟ್ದಲ್ಲಿ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಟ್ಟು ಏನಾಗಲಿ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತವನ್ನು ಜಾರಕಿಹೊಳಿ ಕುಟುಂಬ ತಪ್ಪಿಸಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನಂತೆ ನಡೆದ. ಅದರಲ್ಲಿ ಆ ಕಾರಣಕ್ಕೆಲ್ಲ ಒಂದು ಕಡೆ ಎಂದಿದ್ದವರು ಸತೀಶ್ ಅವರಾದರೂ ಸಹಿತ ಇಲ್ಲ ನಾವು ಬೆಳಗಾವಿಗೆ ಸೀಮಿತ ಇರ್ತೀವಿ, ನಾವು ಕ್ಯಾಬಿನೆಟ್ ಸಾಕು ಎಷ್ಟು ಅನ್ನೋಂಥ ಮಾತಾಡಿದ ಉದ್ದೇಶ. ಯಾಕಂದರೆ ಇಲ್ಲಿ ತಮ್ಮ ಕ್ಷೇತ್ರ ತಮ್ಮ ಕೈ ಬಿಟ್ಟು ಹೋಗಬಾರ್ದು, ಬೆಳಗಾವಿಯಲ್ಲಿ ತಮ್ಮದೇ ಡಾಮಿನೆನ್ಸ್ ಉಳಿಬೇಕು ಅನ್ನುವಂಥ ಒಂದು ದೂರದೃಷ್ಟಿ. ತಮ್ಮ ಕ್ಷೇತ್ರ ತಮ್ಮ ಕೈಲಿದ್ದರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಖಚಿತ ಅಭಿಪ್ರಾಯ. ಅದಕ್ಕಾಗಿ ಬೆಳಗಾವಿ ಜಿಲ್ಲೆಗೆ ನಮ್ಮ ತೃಪ್ತಿ ಇದ್ದೀನಿ ಅನ್ನುವಂಥ ಮಾತು ಅವ್ರಿಗೆ ಆಯಿತು. ಅಧ್ಯಕ್ಷ ಆಗ್ಬೇಕಂತಿತ್ತು, ಆಗಲಿಲ್ಲ, ಆಯಿತು ಬೆಳಗಾವಿ ಜಿಲ್ಲೆ ಅದ ಅನ್ನುವಂಥ ಮಾತಿತ್ತು. ಆದರೆ ಅದಕ್ಕೆ ಇವತ್ತು ಏನಾದರೂ ಮಾಡಿ ಬೆಳಗಾವಿ ಜಿಲ್ಲೆಯಿಂದ ಅವರ ಹಿಡಿತವನ್ನು ಕಡಿಮೆ ಮಾಡಬೇಕು ಅನ್ನೋದು ಕತ್ತಿಯವರು. ಈಗ ತಿಕ್ಕಾಳು ಜೋರು ನೋಡು ಏನಾಗ್ಬೋದು 2022 ಹೊರಗೆ ಇನ್ನೂ ಟೈಮ್ ಅದ. ಬಟ್ ಇದು ನಡೆದೇನು ಸುಳ್ಳಲ್ಲ ಅನ್ನೋಂಥ ಮಾತುಗಳು ಅತ್ಯಂತ ನಂಬಲರ್ಹ ಮೂಲಗಳಿಂದ ಬರ್ತಾಯಿದ್ದವು. ನೋಡೋಣ ಯಾರೇನಾಗ್ತಾರೆ.
ಸತೀಶ್ ವರ್ಸಸ್ ಕತ್ತಿ ಅಥವಾ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬ ಬಂದಿರೋಂಥ ಈ ಸಮರ ಇದರಲ್ಲಿ ಯಾರು ಗೆಲ್ಲಬಹುದು? ಯಾಕಂದ್ರೆ ಒಂದು ಕೈ ಇವತ್ತಿನ ಮಟ್ಟಿಗೆ ನೋಡ್ಬೇಕಪ್ಪ ಅಂದ್ರೆ ಮಿನಿಸ್ಟರ್ ಇರೋದನ್ನು ಸಾಕಷ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಎಮ್ಕಂಬಳ್ಳಿ ಏರಿಯಾದಲ್ಲಿ ಸತೀಶ್ ಅವರು. ಜೊತೆಗೆ ಹುಕ್ಕೇರಿಯಲ್ಲೂ ಹೋಗ್ತಾ ಇದ್ದಾರೆ. ಹುಕ್ಕೇರಿಯಲ್ಲೂ ಅವರು ಡಾಮಿನೇಷನ್ ಕಡಿಮೆ ಮಾಡ್ಕೋಬೇಕು, ಅಲ್ಲೊಬ್ಬ ವ್ಯಕ್ತಿಯನ್ನು ಕತ್ತಿ ವಿರುದ್ಧ ನಿಲ್ಲಿಸಬೇಕು ಅನ್ನೋದು ಇವರು ಪ್ರಯತ್ನ ನಡೆಸಿದ್ದಾರೆ. ಆ ದಿಶೆಯಲ್ಲಿ ಯಾರು ನಿಲ್ಲಿಸ್ತಾರೆ, ಏನು ಮಾಡ್ತಾರೆ ಇವ್ರದ್ದು. ಅದೇ ಕಾಲಕ್ಕೆ ಉಂದ್ರಿ ಮತ್ತು ಹೊಸ್ತಿಯವ್ರು ಒಂದು ಮಾಡಿ ಒಬ್ಬರನ್ನ ನಿಲ್ಲಿಸ್ತಾರೆ ಕತ್ತಿಯವರು. ಇವನ್ನೆಲ್ಲ ಕಾದು ನೋಡ್ಬೇಕಾಗ್ಯದ ಈ ದಿಶೆಯಲ್ಲಿ. ನೋಡ್ರಿ ಏನಾಗ್ತದೆ ಈ ಒಂದು ತಿಕ್ಕಾಳದಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಶಕ್ತಿ ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.